ಏನಾಯಿತು? ಯಾಕೆ ತಲೆ ತಿರುಗಿ ಬಿದ್ರಿ? ಗೊತ್ತಿಲ್ಲ ಡಾಕ್ಟ್ರೆ. ಮನೆ ಕೆಲಸದಳು ನಂದಿನಿ ಜ್ಯೂಸ್ ತಂದು ಕೊಟ್ಲು. ಕುಡ್ದೆ ತಲೆ ಸುತ್ತಕ್ಕೆ ಶುರು ಆಯಿತು. ಎಚ್ಚರಾದಾಗ ನಾನಿಲ್ಲಿದ್ದೀನಿ. ಡಾಕ್ಟರ್, ನಾನು ರೂಮ್ಗೆ ಹೋಗಿ ಅಮ್ಮನ ಎಬ್ಬಿಸಿದಾಗ ಎದ್ದೇಳಲಿಲ್ಲ. ನನಗಂತೂ ತುಂಬಾ ಭಯ ಆಯಿತು. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ವಿ. ಡಾಕ್ಟರ್, ಅತ್ತೆಗೆ ಏನಾಗಿದೆ? ಏನಿಲ್ಲ, ಲೋ ಬಿ ಪಿ ಆಗಿ ತಲೆ ತಿರುಗಿ ಬಿದ್ದಿದ್ದಾರಷ್ಟೇ. ಏನು ಸಮಸ್ಯೆ ಇಲ್ಲ ತಾನೆ? ಏನಿಲ್ಲ, ಆದರೆ ಇವರು ಸ್ಟ್ರೆಸ್ ತೊಗೊಳೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕಷ್ಟೆ. ನಾನು ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾ ಡಾಕ್ಟರ್? ನನ್ನ ಮಾತು ಕೇಳೋದೇ ಇಲ್ಲ. ಇಡೀ ದಿನ ಕೆಲಸ ಮಾಡ್ತಾನೆ ಇರ್ತಾರೆ. ನೋಡಿ, ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಕೆಲಸ ಯಾವಾಗಲೂ ಇದ್ದಿದ್ದೆ. ಸರಿ ಡಾಕ್ಟರ್. ರಾಜಾ, ಯಾಕತ್ತೆ ಇಷ್ಟೊಂದು ಸ್ಟ್ರೆಸ್ ತಗೋತೀರಾ? ಹಾಗೇನು ಇಲ್ಲ ರಾಜಾ. ನನಗೆಷ್ಟು ಭಯ ಆಯ್ತು ಗೊತ್ತಾ? ಶಿವನ್ನ ಬಿಟ್ಟರೆ ಮನೇಲಿ ಬೇರೆ ಯಾರೂ ಇರಲಿಲ್ಲ. ವೇಳೆ ನಾವಿಬ್ಬರು ಇರ್ತಿರ್ಲಿಲ್ಲ ಅಂದರೆ ಏನಾಗ್ತಿತ್ತು? ನನಗೂ ಅಷ್ಟೇ ಅಮ್ಮ, ತುಂಬಾ ಭಯ ಆಗ್ತಿತ್ತು. ಯಾಕಮ್ಮ? ನಿಮ್ಮ ಅಮ್ಮನಿಗೆ ಅಷ್ಟು ಬೇಗ ಏನೂ ಆಗಲ್ಲ. ಅಮ್ಮ, ಹಾಗೆಲ್ಲ ಮಾತಾಡಬೇಡಿ, ನಂಗೆ ಅಳು ಬರುತ್ತೆ. ಸರಿ ಅಮ್ಮ, ಮಾತಾಡಲ್ಲ. ಮತ್ತೆ ನೀವು ರೆಸ್ಟ್ ತಗೊಳ್ಳಿ. ಸ್ವಲ್ಪ ಫಾರ್ಮಾಲಿಟೀಸ್ ಬಾಕಿ ಇದೆ, ಕ್ಲಿಯರ್ ಮಾಡಿಬಿಟ್ಟು ಬರ್ತೀನಿ. ಸರಿಪ್ಪ. ಅಬ್ಬಾ, ನನ್ನ ಪ್ಲ್ಯಾನ್ ಸಖತ್ತಾಗೆ ವರ್ಕೌಟ್ ಆಗ್ತಿದೆ. ಬಡಿ, ಸದಾ ಹುಷಾರಾಗ್ಬಿಟ್ರೆ ಎಲ್ಲರನ್ನು ಕರ್ಕೊಂಡು ಬಂದು ಸರ್ಪ್ರೈಸ್ ಕೊಡಬೇಕು. ಆಗ ಅಮ್ಮ ಎಷ್ಟು ಸಂತೋಷ ಪಡ್ತಾರಲ್ವಾ? ಎಲ್ಲದಕ್ಕಿಂತ ಮೊದಲು ಸದಾ ಹುಷಾರಾದ್ಮೇಲೆ ಯಾಕೆ ಎಲ್ಲರಿಂದ ಈ ವಿಷಯ ಮುಚ್ಚಿಟ್ಟ ಅಂತ ಮೊದಲು ಕೇಳಬೇಕು. ಮೇಡಮ್, ನಿಮ್ಮ ತಂದೆಯವ್ರಿಗೆ ತುಂಬ ಹುಷಾರಿಲ್ಲ. ಹೌದಾ? ನಡಿ. ಡಾಕ್ಟರ್, ಏನಾಯ್ತು ನಮ್ಮ ಅಪ್ಪಂಗೆ? ಏನಾಯ್ತು? ಏನು ಅಂತ ಗೊತ್ತಿಲ್ಲಮ್ಮ. ಸಡನ್ ಆಗಿ ಟ್ರಮರ್ ಬಂತು. ಇಂಜೆಕ್ಷನ್ ಕೊಟ್ಟಿದ್ದೀವಿ, ನೋಡೋಣ. ಡಾಕ್ಟರ್, ಅವ್ರು ಯಾಕೆ ಆ ರೀತಿ ರಿಯಾಕ್ಟ್ ಮಾಡಿದ್ರು? ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಏನೋ ನೆನಪಾಗಿ ಶಾಕ್ ಆಗಿರಬೇಕು, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಸಂತೋಷದ ವಿಷಯ ಅಂದರೆ ಇವರು ನಿಧಾನ ಕೋಮಾದಿಂದ ಹೊರಗಡೆ ಬರ್ತಾ ಇದ್ದಾರೆ. ಹಾಗಿದ್ರೆ ನಮ್ಮಪ್ಪ ಬೇಗ ಹುಷಾರಾಗ್ತಾರಲ್ವಾ ಡಾಕ್ಟರ್? ಖಂಡಿತ, ನಮಗೂ ಆ ನಂಬಿಕೆ ಇದೆ. ಅಪ್ಪ, ಯಾಕಪ್ಪ? ಡಾಕ್ಟರ್ ಏನೋ ನಡ್ಕೊ ಬಂತು ಅಂತ ಹೇಳ್ತಿದ್ರು. ಏನಾಯ್ತಪ್ಪ? ಭಯ ಆಯ್ತಾ? ರಾಣಿ, ನೀ ಹೋಗಿ ಏನಾದ್ರು ತಿಂಡಿ ತಿನ್ಕೊಂಬ. ಬೆಳಗ್ಗೆಯಿಂದ ಅಮ್ಮ ಸಿಕ್ಕಿದ ಖುಷಿನಲ್ಲಿ ಏನೂ ತಿಂದಿಲ್ಲ. ಹೋಗಮ್ಮ. ಬೇಡ ಬಡಿ, ನನಗೇನು ಬೇಡ. ಸುಮ್ಮನೆ ಹಠ ಮಾಡಬೇಡ. ಹೋಗು, ನಾನು ಇಲ್ಲಿ ನೋಡ್ಕೋತಾ ಇರ್ತೀನಿ. ಹೋಗಮ್ಮ, ಹೋಗ್ಬಿಟ್ ಬಾ. ಹೋಗು.